ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೇಮಾವತಿ ಹೋರಾಟ ಭಾರಿ ತಲೆನೋವಾಗ್ಬಿಟ್ಟಿದೆ. ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮುಖೇನ ರಾಮನಗರ ಜಿಲ್ಲೆಗೆ ನೀರು ಹರಿಸುವುದಕ್ಕೆ ಪ್ಲಾನ್ ಮಾಡಿದ್ದಂತ ಡಿಕೆ ಶಿವಕುಮಾರ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಈಗ ಆಗುತ್ತೋ ಇಲ್ವೋ ಏನಪ್ಪ ಮಾಡೋದು, ಎದುರಾಕಂಗೂ ಆಗಲ್ಲ. ಯಾಕಂತ ಹೇಳಿದ್ರೆ ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧನೇ ಹರಿಹಾಯ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜನರನ್ನ ಎದುರಾಕೊಂಡ್ಬಿಟ್ರೆ, ಅದರಲ್ಲೂ ರೈತರನ್ನ ಎದುರಾಕೊಂಡ್ಬಿಟ್ರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗುತ್ತೆ ಕಾಂಗ್ರೆಸ್ಗೆ ಅನ್ನೋದು ಅವರ ಭಯ. ಇದರ ನಡುವೆ ಈಗ ನೀರು ತೆಗೆದುಕೊಂಡು ಹೋಗೋದಕ್ಕೆ ಬಿಡಲ್ಲ ಅಂತ ಕೆಲ ಶಾಸಕರು ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದು ಸದ್ಯಕ್ಕೆ ಕಾಮಗಾರಿ ಕೆಲಸವನ್ನ ಸ್ಥಗಿತಗೊಳಿಸಲಾಗಿದೆ. ಕಾಮಗಾರಿ ಯಾವುದೇ ಕಾರಣಕ್ಕೂ ಮುಂದುವರಿಬಾರದು, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ನೀರನ್ನ ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಗೆ ನಾವು ಬಿಡಲ್ಲ, ಇದು ಹೋರಾಟಗಾರರ ಮಾತು. ಈಗಾಗಲೇ ಕಾಮಗಾರಿ ಕೆಲಸವನ್ನ ಸ್ಥಗಿತಗೊಳಿಸಲಾಗಿದೆ. ಅಲ್ಲದೆ ಕಾಮಗಾರಿ 40% ಅಷ್ಟೇ ನಡೆದಿರೋದ್ರಿಂದ ಸರ್ಕಾರಕ್ಕೆ ತಲೆನೋವಾಗಿದೆ. 40% ಕಾಮಗಾರಿ ನಡೆದಾಗಿದೆ. ಈಗ ಇದು ಸರ್ಕಾರಕ್ಕೆ ತಲೆನೋವಾಗಿದೆ. ಹೋರಾಟ ತೀವ್ರಗೊಂಡಿರೋದ್ರಿಂದ ಡಿಸಿಎಂ ಕನಸಿನ ಯೋಜನೆಗೆ ಸಂಕಷ್ಟ ಬಂದಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸರ್ಕಾರದ ಅವಧಿಯಲ್ಲಿ ರಾಮನಗರ ಜಿಲ್ಲೆಗೆ ಏನೆಲ್ಲ ಮಾಡಿಕೊಳ್ಳಬೇಕು ಅಂತ ಅನ್ಕೊಂಡಿದ್ದಾರೋ ಅದನ್ನ ಹಂತವಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನಾವು ಗಮನಿಸಿದ್ವಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಿಬಿಟ್ರು ರಾಮನಗರ ಜಿಲ್ಲೆಯಲ್ಲಿ. ಅದು ಅವರ ದೊಡ್ಡ ಕನಸಾಗಿತ್ತು, ಅದನ್ನ ಈಡೇರಿಸಿಕೊಳ್ಳುವಲ್ಲಿ ಯಶಸ್ವಿ ಆದ. ಈಗ ಹೇಮಾವತಿ ನೀರನ್ನು ರಾಮನಗರ ಜಿಲ್ಲೆಗೆ ಒಯ್ಯಬೇಕು ಅನ್ನೋ ಕನಸು, ಈ ಕನಸಾಗಿ ಉಳಿಯುತ್ತಾ? ಹೋರಾಟ ತೀವ್ರಗೊಂಡಿದ್ರಿಂದ ಡಿಸಿಎಂ ಕನಸಿನ ಯೋಜನೆಗೆ ಸಂಕಷ್ಟ ಬಂದಾಗಿದೆ. ಈಗ ಈ ವಿಚಾರ ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧ ಕೂಡ ಶುರುವಾಗಿದೆ ಸಿಕ್ಕಾಪಟ್ಟೆ. ಒಂದು ಕಡೆ ಈ ಹೋರಾಟದಲ್ಲಿ ಬಿಜೆಪಿ ನಾಯಕರು ಕಾಣಿಸಿಕೊಂಡ್ರು, ಜೆಡಿಎಸ್ ನಾಯಕರು ಕಾಣಿಸಿಕೊಂಡ್ರು. ಹಾಗಾಗಿನೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ರೈತರ ಜೊತೆಗೂಡಿ ತುಮಕೂರು ಭಾಗದ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿಪ್ರಾಯ ಏನಾಯಿತು, ನಂದು ಅಭಿಪ್ರಾಯ ಅದೇ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ ಸಿ ಎಂ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾಳೆ ಟೆಕ್ನಿಕಲ್ ಕಮಿಟಿ ಮುಂದೆ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಒಂದು ರೀತಿ ಅಟಕ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ, ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಒಂದು ನಿಮಿಷ ಅವ್ನ ಪಾದಕ್ಕೆ 100 ಕೋಟಿ ನಮಸ್ಕಾರ ಮಾಡ್ತೀನಿ. ನಾನು ಶಿವಕುಮಾರ್ ಯಾಕಿಂದ ಆದರೂ ಗೊತ್ತಿಲ್ಲ. ನಾವೆಲ್ಲ ಮನೆ ಜನ, ಪಾಲಿಟಿಕ್ಸೇ ಬೇಡ, ವಿಶ್ವಾಸನೇ ಬೇಡ, ಆತ್ಮೀಯತೆ ಬೇಡ. ಯಾತಕ್ಕಿದ್ದಾರೆ ಅವನು ಗಂಟು ಬಿದ್ದುಬಿಟ್ಟಿದ್ದಾರೋ ಗೊತ್ತಿಲ್ಲ. ತುಮಕೂರು ಜನ ಮುಗ್ದ್ರಿ. ನಾನು ಯಾವುದೋ ಊರಿನಲ್ಲಿ ಬಂದು ಅಲ್ಲಿ ಓಟ್ ಹಾಕೋರು, ನಿಮ್ಮ ಮನೆ ಕಾರಣ ನನಗೋಸ್ಕರ ಆದರೂ ಅದು ಇನ್ನೂ ಚೇಂಜ್ ಮಾಡ್ಕೊಳಪ್ಪ ನೀನು ಒಂದೇ. ಅದು ಬಿಟ್ಬಿಟ್ಟು ಯಾರೋ ಮಾಡಿ ಬಿಟ್ಟೋಗಿದ್ದ ಅವ್ರ ಹೆಸರಿದೆ ಅನ್ನೋ ದೃಷ್ಟಿಯಿಂದನೋ ಮತ್ತೊಂದಿಂದನೋ ಇದಾಗಬಾರ್ದು. ಇರೋದು 1200 ಕ್ಯೂಸೆಕ್, ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ 5 ತಾಲೂಕು ಹಂಚ್ಬಿಟ್ಟವ್ರೆ. 5 ಜನ ಅಂತಂದ್ರೆ ಏನೇನು ಕೊಟ್ಬಿಟ್ಟವ್ರು ಇವರು. ಅದ್ರೊಳಗೆ ಅವ್ರು ಹೆಂಗೋ ನೆಮ್ಮದಿಯಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರ ಬದುಕಿನಲ್ಲಿ ಯಾಕೆ ನಾವು ಉಳಿ ಹಿಂಡಬೇಕು? ನಾನು ಹೇಳಿದ್ದು ಇಷ್ಟೇ, ಇವ್ರಿಗೆ ಮಂಚದ ಮೇಲೆ ಇದೆ, ತಿಳ್ಕೊಂಡಳ್ಳಿ ಇದೆ, ಇನ್ನೊಂದು ಹೊಸ ಲೈನ್ ಹಾಕೊಂಡು ಹೋಗು, ನೀನೇ ಮಹಾರಾಜ, ನೀನೇ ಉಪಮುಖ್ಯಮಂತ್ರಿ, ಅದೃಷ್ಟ ಇದ್ರೆ ಇನ್ನೊಂದು ಚೇರ್ ಹತ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ನಮ್ಮ ಜನಕ್ಕೆ ತೊಂದರೆ ಕೊಡಬೇಡ್ರಪ್ಪ. ಅವ್ರು ಏನೋ ಯಾರು ಪುಣ್ಯಾತ್ಮರು ಮಾಡೋಗವ್ರೆ, ನೀವು ಒಂದು ಮಾಡಿ ನಿಮ್ಮ ಹೆಸರು ತಗೊಳ್ಳಿ. ನಾನು ತುಮಕೂರಿನ ಪ್ರತಿಯೊಬ್ಬ ರೈತನ ಮುಂದೆ ಇವತ್ತು ಬಂದಿದ್ದೇನೆ. ಕಾರಣ ಅಂದರೆ ಏನು ಲಿಂಕ್ ಕೆನಾಲ್ ವಿಚಾರದಲ್ಲಿ ಕೆಲವು ರಾಜಕೀಯ ಹಿತಾಸಕ್ತಿಗಳು ಕೆಲವು ರೈತರುಗಳನ್ನು ದಾರಿ ತಪ್ಪಿಸಿ ಪ್ರತಿಭಟನೆ ಮಾಡೋ ಮೂಲಕ ಕುಣಿಗಲ್ ತಾಲೂಕಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ನಿಮ್ಮ ಮುಂದೆ ಪ್ರತಿಪಾದಿಸಲಿಕ್ಕೆ ಬಂದಿದ್ದೇನೆ. ತಮ್ಮ ಮುಂದೆ ಇತಿಹಾಸವನ್ನು ಹೇಳಲಿಕ್ಕೆ ವೈಕೆ ರಾಮಯ್ಯನವರು ಮತ್ತು ಉಚ್ಚಮಾಸ್ತಿಗೌಡರು ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ತಂದಿರೋಂಥದ್ದು. ಆಗಿಂದಲೂ ಸುಮಾರು 20 ವರ್ಷದಿಂದನೂ ಕುಣಿಗಲ್ ತಾಲೂಕಿಗೆ ನಿಗದಿಯಾದ 3000 MCFT ನೀರಲ್ಲಿ ಕೇವಲ 300-400 MCFT ಬಂದಿರೋಂಥದ್ದನ್ನು
ನಾನು ಅಂಕಿಅಂಶಗಳನ್ನು ತಮ್ಮ ಮುಂದೆ ತೋರಿಸ್ತೇನೆ. ಆ ಕಾರಣಕ್ಕೋಸ್ಕರ ಆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಈ ಲಿಂಕ್ ಕೆನಾಲ್ ಬಂದಿರೋಂಥದ್ದು. ಭಾಳಷ್ಟು ಜನ ಈ ಲಿಂಕ್ ಕೆನಾಲ್ ನೀರನ್ನು, ಹೇಮಾವತಿ ನೀರನ್ನು ಮಾಗಡಿಗೆ, ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಸುಳ್ಳು ಸುದ್ದಿನ ಹೇಳಲಿಕ್ಕೆ ಹೊರಟಿದ್ದಾರೆ. ನಾನು ಮತ್ತೊಮ್ಮೆ ಇವತ್ತು ಆಗ್ರಹ ಪಡಿಸ್ತೇನೆ, ಯಾವುದೇ ಕಾರಣಕ್ಕೂ ಮಾಗಡಿಗೂ ಹೋಗೋದಿಲ್ಲ, ರಾಮನಗರಕ್ಕೂ ಹೋಗೋದಿಲ್ಲ. ಏನಿದು ಲಿಂಕ್ ಕೆನಾಲ್ ಬಂದಿರೋಂಥ ನೀರು ಕುಣಿಗಲ್ಗೆ ಮಾತ್ರ ಸೀಮಿತ ಅನ್ನೋದನ್ನು ಈ ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ವಾಗ್ದಾನವನ್ನು ಕೊಡ್ತಾ ಇದ್ದೇನೆ. ಇವತ್ತು ನಾನೊಬ್ಬ ಕುಣಿಗಲ್ ತಾಲೂಕಿನ ರೈತರ ಹಿತವನ್ನು ಕಾಪಾಡಬೇಕಾಗಿರೋದಂತೂ ನನ್ನ ಪ್ರಥಮ ಕರ್ತವ್ಯ.